ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಇಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಗಾರ್ಡನ್ ಮೇಕ್ ಓವರ್. ಯಾವಾಗಲೂ ಕೂಡ ನಾನು ಗಾರ್ಡನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಬಯಸ್ತೀನಿ. ಹಾಗಾಗಿ ಈ ದಿನ ಈ ಗಾರ್ಡನ್ ಕ್ಲೀನಿಂಗ್ ಮತ್ತು ಮೇಕ್ ಓವರ್ ಕೆಲಸನ ಮಾಡ್ತಿರೋ ಅಂಥದ್ದು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಇದೇ ರೀತಿ ಗಾರ್ಡನ್ನಲ್ಲಿ ಆಸಕ್ತಿ ಇರೋರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಗಾರ್ಡನಿಂಗಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಒಂದು ಚಾಲೆಂಜಿಂಗ್ ಥಿಂಗ್ ಏನು ಅಂತಂದರೆ ಗಾರ್ಡನ್ ಮೇಂಟೆನೆನ್ಸ್ ಮತ್ತು ಅದರ ಕ್ಲೀನ್ಲಿನೆಸ್. ಹಾಗಾಗಿ ಗಾರ್ಡನ್ನ ನಾವು ತುಂಬ ಕ್ಲೀನಾಗಿ ಇಟ್ಕೊಂಡಷ್ಟು ಕೂಡ ಅದರ ಅಂದ ಹೆಚ್ಚಾಗೋದ್ರ ಜೊತೆಯಲ್ಲಿ ನಮಗೂ ಕೂಡ ಒಂದು ಮನಸ್ಸಿಗೆ ರಿಲ್ಯಾಕ್ಸ್ ಫೀಲ್ ಕೊಡೋ ಅಂಥದ್ದು. ವಾರ ಪೂರ್ತಿ ಕೆಲಸ ಮಾಡಿ ಟಯರ್ಡ್ ಆಗಿದ್ದರೂ ಕೂಡ ಸಿಗೋದೊಂದು ಭಾನುವಾರ ನನ್ನ ಗಾರ್ಡನ್ನಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತು ಅಂತಂದರೆ ಅದು ಒಂದು ಥೆರಪಿ ಥರ ವರ್ಕ್ ಮಾಡುತ್ತೆ ಮತ್ತು ಮೈಂಡ್ ರಿಲ್ಯಾಕ್ಸ್ ಕೂಡ ಆಗೋವಂಥದ್ದು. It's got everything I need. Yeah, the rooms, they're cheap. And if we don't want it, we don't ever have to leave. Yeah, there might not be a palm tree inside, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause paradise is wherever we make it. Paradise is wherever we make it. ಇತ್ತೀಚಿನ ದಿನಗಳಲ್ಲಿ ನನಗೆ ಬೇರೆ ಎಲ್ಲ ವಸ್ತುಗಳನ್ನ, ಅಂದರೆ ಹೊಸ ಡ್ರೆಸ್ ಆಗಿರ್ಬೋದು ಅಥವಾ ಬುಕ್ಸು, ಈ ಎಲ್ಲವನ್ನ ಪರ್ಚೇಸ್ ಮಾಡೋದಕ್ಕಿಂತ ಎಲ್ಲೋ ಒಂದಷ್ಟು ಪಾಟ್ಗಳನ್ನ ಪರ್ಚೇಸ್ ಮಾಡೋದು, ಮತ್ತು ಹೊಸ ಗಿಡಗಳು ಎಲ್ಲೇ ನರ್ಸರಿ ಕಂಡರೂ ಕೂಡ ಯಾವುದಾದ್ರೂ ಒಂದು ಹೊಸ ಪ್ಲ್ಯಾಂಟ್ ನನ್ನ ಹತ್ರ ಇಲ್ಲದೆ ಇರೋದನ್ನು ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಅಡಿಕ್ಟ್ ಆಗಿರೋವಂಥದ್ದು ಗಾರ್ಡನ್ಗೆ. ಅದು ಹೇಳೋರಿಗಿಂತ ಅದ್ರ ಬಗ್ಗೆ ಅನುಭವ ಇರೋರಿಗೆ ಗೊತ್ತು. ಒಂದು ಸಲ ನಾವು ಗಾರ್ಡನಿಂಗಲ್ಲಿ ಇನ್ವಾಲ್ವ್ ಆಯಿತು ಅಂತ ಅಂದರೆ ಅದು ಕಂಪ್ಲೀಟ್ಲಿ ನಮ್ಮ ಮೈಂಡನ್ನು ರಿಫ್ರೆಶ್ ಮಾಡುವಂತಹ ಕೆಪಾಸಿಟಿ ಇರೋವಂಥದ್ದು ಗಾರ್ಡನಿಂಗ್ಗೆ. ಅಥವಾ ಯಾವುದೋ ಒಂದು ಪ್ಲಾಂಟು ಕೊಂಡು ತಂದೆ ಇದ್ದಾಗಿರ್ಬೋದು, ಅಥವಾ ಮನೇಲಿರುವಂಥ ಪ್ಲಾಂಟನ್ನು ನಾವು ಒಂದು ಸಲ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಪ್ರತಿನಿತ್ಯ ಅದನ್ನು ಒಂದು ಸಲ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರ ಗ್ರೋತ್ ಹೇಗಾಗಿದೆ ಅಂತ ನೋಡಬೇಕು ಅಂತ. ಈ ರೀತಿ ಗಾರ್ಡನಿಂಗಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಮೆಂಟಲ್ ಪೀಸ್, ಅಂದರೆ ಮಾನಸಿಕ ನೆಮ್ಮದಿ ಖಂಡಿತವಾಗಿಯೂ ಸಿಗುತ್ತೆ. ನೀವು ಕೂಡ ಇರೋ ಸ್ವಲ್ಪ ಜಾಗದಲ್ಲಿ ಈ ಥರದ್ದೊಂದು ಹಾಬಿನ ಬೆಳೆಸ್ಕೊಳ್ಳಿ. ಅದು ನಿಮಗೆ ಬಿಟ್ಟಿದ್ದೇ ವಿಚಾರ ಆಗಿರಬಹುದು. ಬಟ್ ಒಂದು ಸಲ ಈ ಥರದ್ದೊಂದು ಹಾಬಿನಲ್ಲಿ ಇನ್ವಾಲ್ವ್ ಆಯಿತು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಇದು ಖಂಡಿತ ಹೆಲ್ಪ್ ಮಾಡುತ್ತೆ. ಪ್ರತಿ ಸಲ ನಾನು ಹೊಸ ಪಾಟ್ನ ತೊಗೊಂಬಂದಾಗಲೂ ಕೂಡ ನಮ್ಮಮ್ಮನ ಹತ್ರ ಬೈಸ್ಕೊಳ್ತಾ ಇರ್ತೀನಿ. ನಮ್ಮಮ್ಮಂಗೆ ಗೊತ್ತಾಗದೇ ರೀತಿ ಪಾಟ್ಗಳನ್ನ ತರೋದು ಒಂದು ಚಾಲೆಂಜಿಂಗ್ ಥಿಂಗ್. ಆದರೂ ಒಂದೊಂದು ಸಲ ಏನೋ ಹಾಬಿ ಅನ್ನೋ ಕಾರಣಕ್ಕೋಸ್ಕರ ಅಮ್ಮ ಕೂಡ ಸುಮ್ಮನೆ ಇರ್ತಾರೆ. ಈ ಗಾರ್ಡನ್ ಓವರ್ ಕಂಪ್ಲೀಟ್ಲಿ ಬಜೆಟ್ ಫ್ರೆಂಡ್ಲಿ, ಅಥವಾ ಅಲ್ಲೇ ಇರುವಂತಹ ಸಂಪನ್ಮೂಲಗಳನ್ನ ಯೂಸ್ ಮಾಡಿರೋವಂಥದ್ದು. ಎಕ್ಸ್ಟ್ರಾ ಉಳಿದಿರುವಂತಹ ಇಟ್ಟಿಗೆಗಳು, ಒಂದಷ್ಟು ಮರದ ಹಲ್ಗೆ, ಇವನ್ನೇ ನಾನು ಯೂಸ್ ಮಾಡಿಕೊಂಡು
ಗಾರ್ಡನ್ ಮೇಕ್ ಓವರ್ ಮಾಡಿರೋ ಅಂಥದ್ದು. ಮತ್ತು ಒಂದು ಎಸ್ಥೆಟಿಕ್ ಸೆನ್ಸ್ ಇರೋವಂಥವ್ರಿಗೆ ಈ ರೀತಿಯೇ ಗಾರ್ಡನ್ ಇರಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಇರುತ್ತೆ. ನನ್ನ ಇಮ್ಯಾಜಿನೇಷನಲ್ಲಿ ಇದಿತ್ತು. ಅಂದರೆ ಯಾವುದೇ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡದೆ ಅಲ್ಲೇ ನನ್ನ ಗಾರ್ಡನ್ನಲ್ಲಿ ಸಿಗುವಂತಹ ಥಿಂಗ್ಸ್ಗಳನ್ನ ಯೂಸ್ ಮಾಡಿ ಗಾರ್ಡನ್ ಮೇಕ್ ಓವರ್ ಮಾಡಬೇಕು ಅನ್ನೋದಾಗಿತ್ತು. ಇಲ್ಲಿ ಫ್ರಂಟಲ್ಲಿ ಕಾಣ್ತಿರೋ 2 ಮಡಕೆಗಳಲ್ಲಿ ಹಾಕಿರುವಂಥ ಸೇವಂತಿಗೆ ಈ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಹಾಕಿರೋ ಸೇವಂತಿಗೆ ಗಿಡಗಳು ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿರೋ ಅಂಥದ್ದು. ನಾನು ಇಲ್ಲಿ ಹಾಕಿರೋಂಥ ಗಿಡಗಳು ಪಾಟಲ್ಲೇ ಹಾಕಿ ಬೆಳೆಸಬಹುದಾದಂತಹ ಗಿಡಗಳು. ಇನ್ನು ನೆಲಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಅಂತ ನಂಬಿಕೆ ಇರುವಂತಹ ಎಲ್ಲ ಗಿಡಗಳನ್ನೂ ಕೂಡ ನಾನು ನೆಲಕ್ಕೆ ಹಾಕಿರೋವಂಥದ್ದು. ಸೇವಂತಿಗೆ ಹೂ ಗಿಡಗಳನ್ನ ನಾನು ಯಾಕೆ ಇಲ್ಲಿ ಪಾಟಲ್ಲಿ ಹಾಕಿದ್ದೀನಿ ಅಂದರೆ ನನಗೆ ಭಯ. ಎಲ್ಲಿ ಸೇವಂತಿಗೆ ಗಿಡಗಳನ್ನ ನೆಲಕ್ಕೆ ಹಾಕಿದ್ರೆ ಅವು ಕಳೆ ಬೆಳೆದು ಹಾಳಾಗೋಗ್ತವೋ ಅಂತ. ಒಂದು 2-3 ವರ್ಷ 4-5 ವರ್ಷ ತನಕ ನಾನು ಪಾಟಲ್ಲೇ ಬೆಳೆಸಿ ಅವು ಹೆಚ್ಚು ಸಸಿಗಳು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ನೆಲಕ್ಕೆ ಕಂಪ್ಲೀಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿರೋದು. ಗಾರ್ಡನ್ ಮೇಕ್ ಓವರ್ನ ಕೊನೆಯ ಹಂತವಾಗಿ ನೀರು ಹಾಕೋದು. ಅಂದರೆ ನಾನು ಈ ಎಲ್ಲ ಪಾಟ್ಗಳಿಗೂ ಕೂಡ ಈ ಎಲ್ಲ ಗಿಡಗಳಿಗೂ ಕೂಡ ಹೊಸದಾಗಿ ಮಣ್ಣು ಮತ್ತು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ ಪ್ಲಸ್ ಕೌಡಂಗ್ ಕಾಂಪೋಸ್ಟು ಮತ್ತು ಕೆಂಪು ಮಣ್ಣನ್ನು ಹಾಕಿರೋವಂಥದ್ದು. ಹಾಗಾಗಿ ಈ ಎಲ್ಲ ಗಿಡಗಳಿಗೂ ಕೂಡ ನೀರಿನ ಅವಶ್ಯಕತೆ ಇರೋದರಿಂದ ನಾವು ಸಫಿಷಿಯೆಂಟಾಗಿ ನೀರನ್ನು ಕೂಡ ಹಾಕಬೇಕಾಗುತ್ತೆ. ನೀರು ಹಾಕೋದಕ್ಕೂ ಕೂಡ ಒಂದು ಪ್ರೊಸೀಜರ್ ಅಂತ ಇರೋದು. ಯಾವುದೇ ಪಾಟ್ಗೆ ನಾವು ನೀರು ಹಾಕಿದಾಗ ಆ ಪಾಟಲ್ಲಿರುವಂತಹ ಡ್ರೈನೇಜ್ ಹೋಲಿಂದ ನೀರು ಹರಿದು ಹೋಗೋವರೆಗೂ ಕೂಡ ನೀರನ್ನ ಹಾಕಬೇಕು. ಮತ್ತು ಪ್ರತಿನಿತ್ಯ ನೀರು ಹಾಕೋದನ್ನು ಅವಾಯ್ಡ್ ಮಾಡಬೇಕು. ಹೆಚ್ಚು ಬಿಸಿಲಿರೋ ಸ್ಥಳದಲ್ಲಿ ನಾವು ನಮ್ಮ ಪಾಟ್ ಅಥವಾ ಯಾವುದೇ ಗಿಡ ಇಟ್ಟಿತ್ತು ಅಂದರೆ ನೀರು ಡೈಲಿ ಹಾಕಬೇಕಾಗುತ್ತೆ. ಯಾವಾಗೆಲ್ಲ ಟಾಪ್ ಲೇಯರ್ ಆಫ್ ದ ಪಾಟ್ ಅಂದರೆ ಆ ಪಾಟಲ್ಲಿರುವಂತಹ ಮಣ್ಣಿನ ಮೇಲ್ಭಾಗ ಒಣಗಿದ್ದಾಗ ಮಾತ್ರ ನಾವು ನೀರು ಹಾಕಬೇಕಾಗುತ್ತೆ. ಹೆಚ್ಚು ನೀರನ್ನು ಡೈಲಿ ಹಾಕ್ತಾ ಹೋಯಿತು ಅಂತಂದರೆ ಗಿಡದ ಬೇರು ಕೊಳಿತಾ ಬರುತ್ತೆ. ಹಾಗಾಗಿ ನಮ್ಮ ಗಿಡಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಇದು ನಮ್ಮ ಗಾರ್ಡನ್ನ ಫೈನಲ್ ವ್ಯೂ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಇಷ್ಟು ಹೆಲ್ದಿ ಆ್ಯಂಡ್ ಗ್ರೀನರಿಯಾಗಿ ಕಾಣಿಸ್ತಿದೆ. ಈ ಸೇವಂತಿಗೆ ಕಲೆಕ್ಷನ್ ಪಾರ್ಟ್ 1 ವಿಡಿಯೋನ ನಾನು ಆಲ್ರೆಡಿ ರಿಪೋರ್ಟಿಂಗ್ ವಿಡಿಯೋ ಮತ್ತು ಪ್ರೂನಿಂಗ್ ವಿಡಿಯೋ ಮಾಡಿರೋ ಅದು ಆಲ್ರೆಡಿ 3.5K ವ್ಯೂಸ್ ಆಗಿರೋ ಅಂಥದ್ದು. ನಿಮಗೇನಾದರೂ ಇದರ ಮುಂದುವರಿದ ಭಾಗ ಅಂದರೆ ಚಿಕ್ಕ ಪಾಟಿಂದ ದೊಡ್ಡ ಪಾಟ್ಗೆ ಹೇಗೆಲ್ಲ ರಿಪೋರ್ಟ್ ಮಾಡೋದು ಮತ್ತು ಅವುಗಳಿಗೆ ಮತ್ತೊಮ್ಮೆ ಅಂದರೆ ಹೆಚ್ಚು ಚಿಗುರು ಬರೋದಕ್ಕೆ ಯಾವ ರೀತಿ ಗೊಬ್ಬರ ನೀಡಬೇಕು, ಹೀಗೆ ಸಾಕಷ್ಟು ಮಾಹಿತಿ ಏನಾದರೂ ಹಂಚ್ಕೋಬೇಕು ಅಂತ ನಾನು ಅಂದ್ಕೊಂಡಿರೋದು. ನಿಮಗೆ ಬೇಕಿತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮಗೂ ಕೂಡ ಇದೇ ರೀತಿ ಗಾರ್ಡನ್ನಲ್ಲಿ ಆಸಕ್ತಿ ಇರೋರಾಗಿದ್ದರೆ, ಗಾರ್ಡನ್ ಬಗ್ಗೆ ಕಾಳಜಿ ಇರೋರಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇದಿಷ್ಟ ಆಗಿತ್ತು ನನ್ನ ಗಾರ್ಡನ್ ಮೇಕ್ ಓವರ್ ವಿಡಿಯೋ. ಆ್ಯಂಡ್ ಇದರ ಕಂಟಿನ್ಯೂ ಪಾರ್ಟಾಗಿ ಗಾರ್ಡನ್ ಮೇಕ್ ಓವರ್ ಪಾರ್ಟ್ 2 ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. Thank you for watching. It is so refreshing
and looks very beautiful.